T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರುವಂತಹ ಭಾರತ ತಂಡ ಈಗ ಸತತ 6 ಪಂದ್ಯಗಳನ್ನು ಆಡಿದ್ರೂ ಕೂಡ ಒಂದೇ ಒಂದು ಪಂದ್ಯವನ್ನ ಗೆದ್ದಿಲ್ಲ ಅನ್ನೋದೇ ಪರಮಾಶ್ಚರ್ಯ. ಐರ್ಲೆಂಡ್, ಇಂಗ್ಲೆಂಡ್ನಲ್ಲಿ ಅಟ್ಲೀಸ್ಟ್ ಒಂದು ವಿಕ್ಟರಿನೂ ಸಾಧ್ಯನೇ ಆಗಿಲ್ಲ. ಸೂಪರ್ ಸ್ಟಾರ್ಗಳ ದಂಡೆ ಇರುವಂತಹ ಭಾರತ ಹೀಗೆ ಅಟ್ಟ ಫ್ಲಾಪ್ ಆಗೋಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಸೊ ಏನಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರಸ್ತುತ ಇಂಗ್ಲೆಂಡ್ ಟೂರ್ನಲ್ಲಿರುವಂತಹ ಭಾರತ ಆಲ್ರೆಡಿ ಸರಣಿಯನ್ನ ಸೋತಿದ್ರು ಕೂಡ ಕೊನೆಯ ಪಂದ್ಯವನ್ನ ಇವತ್ತು ಆಡಬೇಕಿದೆ. ಅಟ್ಲೀಸ್ಟ್ ಗೆದ್ದು ನೆಕ್ಸ್ಟ್ ಜಿಂಬಾಬ್ವೆ ಸೀರೀಸ್ಗೆ ಒಂದು ಹೋಪ್ ಜೊತೆ ಹೋಗೋಣ ಅನ್ಕೊಳ್ತಾರೆ. ಆದ್ರೆ ತವರಿನಲ್ಲಿ ಕ್ಲೀನ್ ಸ್ವೀಪ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತ ಆಂಗ್ಲರು ಅಷ್ಟು ಈಸಿಯಾಗಿ ಕೊನೆಯ ಪಂದ್ಯವನ್ನ ಬಿಟ್ಕೊಡ್ತಾರ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ಮೊದಲೆಲ್ಲ ಭಾರತ ತಂಡ ಎದುರಾಳಿ ತಂಡ ಯಾವುದೇ ಆಗಿರ್ಲಿ, ಜಾಗ ಎಲ್ಲೇ ಇರ್ಲಿ ನುಗ್ಗಿ ಹೊಡಿತೀವಿ ಅನ್ನುವಂಥ ಕಲ್ಚರ್ ಇತ್ತು. ಬಟ್ ಈಗ ನಾವು ಸೋಲಲ್ಲ, ಸರೆಂಡರ್ ಆಗ್ತೀವಿ ಅನ್ನೋ ಥರ ಆಗಿದ್ದಾರೆ. ಭಾರತದ ಈ ಫೇಲ್ಯೂರ್ಗೆ ಮುಖ್ಯವಾಗಿ 5 ಕಾರಣಗಳಿವೆ. ಸೊ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಭಾರತದ ಈ ಕಳಪೆ ಪ್ರದರ್ಶನಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಬ್ಯಾಲೆನ್ಸ್ ಇಲ್ಲದ ಬ್ಯಾಟಿಂಗ್ ಲೈನ್ ಅಪ್. ಬೌಲಿಂಗ್ ಇನ್ನೂ ಕೂಡ ವೀಕ್. ಬ್ಯಾಲೆನ್ಸೇ ಇಲ್ಲ ಇಲ್ಲಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ವಿಭಾಗದಲ್ಲಿ. ಬರೀ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ದಂಡೆ ಇದೆ. ಟಾಪ್ 7 ಬ್ಯಾಟರ್ಸ್ ಅಂತ ಲಿಸ್ಟ್ ಅನ್ನ ತೆಗೆದು ನೋಡಿದ್ರೆ ಅಲ್ಲಿ ಶ್ರೇಯಸ್ ಅಯ್ಯರ್ ಮಾತ್ರನೇ ನಮಗೆ ರೈಟ್ ಹ್ಯಾಂಡ್ ಬ್ಯಾಟರ್ ಇರುವಂಥದ್ದು. ಸೊ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕಾಂಬಿನೇಷನ್ ಎನ್ನುವಂಥ ಯಾವ ಪ್ಲಾನ್ ಕೂಡ ಇಲ್ಲಿ ಇಲ್ವೇ ಇಲ್ಲ. ಬರೀ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಇಟ್ಕೊಂಡು ಎದುರಾಳಿ ಬೌಲರ್ಗಳಿಗೆ ಈಸಿಯಾಗಿ ವಿಕೆಟ್ ಅನ್ನ ತೆಗೆಯೋಕೆ ಭಾರತವೇ ಕೈಕಟ್ಟಿ ಇಲ್ಲಿ ಶರಣಾಗಿರುವಂತೆ ಕಾಣ್ತಾ ಇರುವಂಥದ್ದು. ಜೊತೆಗೆ ಟಾಪ್ ಆರ್ಡರ್ನಲ್ಲಿರುವಂಥ ಬ್ಯಾಟರ್ಗಳಾಗಲಿ ಅಥವಾ ಮಿಡಲ್ ಆರ್ಡರ್ನಲ್ಲಿರುವಂಥ ಬ್ಯಾಟರ್ಗಳಾಗಲಿ ಯಾವೊಬ್ಬ ಬ್ಯಾಟರ್ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಇಲ್ಲ. ಸೊ ಒಂದು ಮ್ಯಾಚಲ್ಲಿ ಆಡಿದ್ರೆ 3 ಮ್ಯಾಚ್ ಆಡಲ್ಲ. ಜೊತೆಗೆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ನಾನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ ಅಲ್ಲಿ ರೆಸ್ಪಾನ್ಸಿಬಲ್ ತಗೊಳ್ಳುವಂಥ ಪ್ಲೇಯರ್ ಕೂಡ ಇಲ್ಲ. ಸೊ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಆಗ್ತಿರೋದು. ಜೊತೆಗೆ ಬೌಲಿಂಗ್ ಇನ್ನೂ ಕೂಡ ವೀಕ್ ಆಗಿದೆ. ಜಸ್ಪ್ರೀತ್ ಬುಮ್ರಾನ್ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ ಇಲ್ಲದೆ ಇರೋದು ತಂಡಕ್ಕೆ ಅತಿ ದೊಡ್ಡ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಸೊ ಬೌಲಿಂಗ್ ಸ್ಕ್ವಾಡ್ ಅಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಕೊಡ್ತಾ ಇರೋದು ಕೂಡ ಕಾರಣ ಆಗಿದೆ. ಇನ್ನು ಎರಡನೇ ಕಾರಣ ಅಂತ ನೋಡೋದಾದ್ರೆ ವಿದೇಶಿ ಪಿಚ್ಗಳಲ್ಲಿ ಭಾರತೀಯ ಆಟಗಾರರಿಗೆ ಅನುಭವದ ಕೊರತೆ ಕಾಡ್ತಾ ಇರುವಂಥದ್ದು. ಪ್ರಸ್ತುತ T20 ತಂಡದಲ್ಲಿರುವಂಥ ಆಟಗಾರರೆಲ್ಲ ಪವರ್ ಹಿಟ್ಟರ್ಗಳೇ. ಆಗ ನೋಡಿದ್ರೆ ಬೌಲಿಂಗ್ನಲ್ಲೂ ಕೂಡ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು. ಆದರೆ ವಿದೇಶಿ ಪಿಚ್ಗಳಲ್ಲಿ ಅವರ ಆಟ ನಡೆಯಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ವಿದೇಶಗಳಲ್ಲಿ ಆಡಿರುವಂಥ ಅನುಭವ ತೀರಾ ಕಡಿಮೆ ಇರುವಂಥವ್ರೆ. ಅಭಿಷೇಕ್ ಶರ್ಮಾ ಕಳೆದ 2 ವರ್ಷಗಳಿಂದ ಅವರು ಭಾರತದ ಪರ ಆಡ್ತಿದ್ದಾರೆ T20ನಲ್ಲಿ. ಹಾಗಂತ ಅವರಿಗೆ ಎಲ್ಲ ಪಿಚ್ಗಳಲ್ಲಿ ಆಡಿ ಅನುಭವ ಇಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಇತ್ತೀಚೆಗೆ ಕಾಲಿಟ್ಟಿರುವಂಥದ್ದು. ಸೊ ಅವ್ರ ಮೇಲೆ ಕೂಡ ಡಿಪೆಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಶಾನ್ ಕಿಶನ್ 3 ವರ್ಷ T20 ತಂಡದಲ್ಲೇ ಇರಲಿಲ್ಲ. ಸೊ ಈ ವರ್ಷದ ಆರಂಭದಿಂದ ಅವರು ಭಾರತ ಪರ ಆಡ್ತಾ ಇರೋದು ಭಾರತದ ಜೊತೆಗೆ. ಸೊ ಅವ್ರ ಮೇಲೂ ಕೂಡ ಆಡೋಕ್ಕಾಗಲ್ಲ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಕೂಡ 3 ವರ್ಷ ತಂಡದಲ್ಲೇ ಇರಲಿಲ್ಲ. ಈಗ ಕ್ಯಾಪ್ಟನ್ ಆಗಿ ಬಂದಿರುವಂಥದ್ದು. ಸೊ ವಿದೇಶಿ ಪಿಚ್ಗಳಲ್ಲಿ ಅವ್ರಿಗೂ ಕೂಡ ಆಡೋಕೆ ಸಾಧ್ಯನೇ ಇಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಂಗ್ಲೆಂಡ್ನ ಪಿಚ್ಗಳಿಗೆ ಹಾಗೆ ಭಾರತದ ಪಿಚ್ಗಳ ಡೈಮೆನ್ಷನ್ಗೂ ಕೂಡ ಸಾಕಷ್ಟು ವೇರಿಯೇಷನ್ಸ್ ಇದೆ. ಸೊ ಇದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಕೂಡ ಒಂದು ಕಾರಣ ಆಗ್ತಿದೆ. ಇನ್ನು ನಂಬರ್ 3 ಅಂತ ನೋಡೋದಾದ್ರೆ ಶಾರ್ಟ್ ಬಾಲ್ ಸ್ಟ್ರಾಟಜಿಯಿಂದಲೇ ವಿಕೆಟ್ ಅನ್ನ ಪಡಿತಾ ಇರುವಂತ ಇಂಗ್ಲೆಂಡ್. ಸೊ ಇಲ್ಲಿ ಯಾವಾಗ ಭಾರತ ತಂಡ ಇಂಗ್ಲೆಂಡ್ ಪ್ರವಾಸಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು, ಸೊ ಅಲ್ಲಿ ಅವರು ಟೀಮ್ ಇಂಡಿಯಾ ಬ್ಯಾಟರ್ಗಳನ್ನ ಕಟ್ಟಿ ಹಾಕೋಕೆ ಎಕ್ಸ್ಟ್ರಾ ಗ್ರೌಂಡ್ ವರ್ಕ್ ಅನ್ನ ಶುರು ಮಾಡ್ತಾರೆ. ಜೊತೆಗೆ ಇಲ್ಲಿನ ಬ್ಯಾಟರ್ಗಳ ವೀಕ್ನೆಸ್ನು ಕೂಡ ಅಲ್ಲಿ ಜಡ್ಜ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಶಾರ್ಟ್ ಬಾಲ್ಗಳ ಸ್ಟ್ರಾಟಜಿಯಿಂದಲೇ ವಿನ್ ಆಗ್ತಿದ್ದಾರೆ. ಅಂದ್ರೆ ಅತಿ ಹೆಚ್ಚು ವಿಕೆಟ್ಸ್ ಬೀಳ್ತಾ ಇರೋದು ಶಾರ್ಟ್ ಬಾಲ್ಗಳಿಗೆ. ಸೊ ಇದೇ ಟೆಕ್ನಿಕ್ನ ಬಳಸ್ಕೊಂಡು ಅಲ್ಲಿನ ಬೌಲರ್ಗಳು ಕಂಪ್ಲೀಟ್ ಆಗಿ ಭಾರತ ಬ್ಯಾಟಿಂಗ್ ಲೈನ್ ಅಪ್ ನ ಕಟ್ಟಿ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಅತಿ ಹೆಚ್ಚು ವೀಕ್ನೆಸ್ ಅಂದ್ರೆ ಶಾರ್ಟ್ ಬಾಲ್ಗಳಿಗೆ ಔಟ್ ಆಗ್ತಾ ಇರುವಂಥದ್ದು. ಇನ್ನು ಒನ್ ಆಫ್ ದಿ ಮೇನ್ ರೀಸನ್ 4ನೇ ಪಾಯಿಂಟ್ ಅಂತಂದ್ರೆ ಆಲ್ರೌಂಡರ್ಸ್ ತಂಡದಲ್ಲಿ ಇದ್ರೂ ಕೂಡ ಸ್ಪೆಷಲಿಸ್ಟ್ ಪ್ಲೇಯರ್ ಕೊರತೆ ಇದೆ. ಭಾರತ ತಂಡ ಆಲ್ರೌಂಡರ್ಗಳ ದಂಡೆ ಇದೆ. ಶಿವಮ್ ದುಬೆ ಆಡ್ತಾರೆ, ವಾಷಿಂಗ್ಟನ್ ಸುಂದರ್ ಆಡ್ತಾರೆ, ಅಕ್ಷರ್ ಪಟೇಲ್ ಆಡ್ತಾರೆ, ಜೊತೆಗೆ ಸೂರ್ಯ ಶೆಡ್ಗೆನೂ ಕೂಡ ಒಂದೊಂದು ಮ್ಯಾಚಲ್ಲಿ ಆಡಿಸ್ತಾರೆ. ಆದರೆ ಸ್ಪೆಷಲಿಸ್ಟ್ ಬ್ಯಾಟರ್ ತರ ಯಾರೂ ಕಾಣಲ್ಲ. ಅಂದ್ರೆ ನಾನಿದ್ದು ಮ್ಯಾಚ್ ವಿನ್ ಮಾಡಿಸಬಲ್ಲೆ ಅನ್ನುವಂಥ ಪ್ಲೇಯರ್ಗಳ ಕೊರತೆ ಇರೋದು. ಹೌದು, ಶಿವಮ್ ದುಬೆ ಹಿಂದೆಲ್ಲ ಚೆನ್ನಾಗಿ ಆಡಿದ್ದಾರೆ. ಬಟ್ ಅಟ್ ಪ್ರೆಸೆಂಟ್ ಅವ್ರನ್ನ ಡೆತ್ ಓವರ್ಗಳ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು. ಸೊ 10 ಓವರ್ ಒಳಗೆ ಟಾಪ್ ಆರ್ಡರ್ ಕೈ ಕೊಟ್ಟು 10ನೇ ಓವರ್ಗೆ ಬಂದಾಗ ಶಿವಮ್ ದುಬೆ ಕಡೆಯಿಂದ ನಾವು ಮ್ಯಾಚ್ ವಿನ್ನಿಂಗ್ ಪ್ರೆಸೆಂಟೇಷನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಹಾಗೆ ನೋಡಿದ್ರೆ ಈ ವಿಚಾರದಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಭಾರತ ಪರ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನಗಳನ್ನು ನೀಡ್ತಾ ಇದ್ರು. ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು. ಬಟ್ ಈಗ ಅವರು ತಂಡದಲ್ಲಿ ಇಲ್ಲದೆ ಇರೋದು ಕೂಡ ಎಫೆಕ್ಟ್ ಆಗ್ತಾ ಇದೆ. ಸೊ ಇದು ಕೂಡ ಒಂದು ರೀಸನ್. ಇನ್ನು ಕೊನೆಯ ಪಾಯಿಂಟ್ಸ್ ಏನಂತಂದ್ರೆ IPL ಸಕ್ಸಸ್ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸಪೋರ್ಟ್ ಮಾಡಲ್ಲ. ಸೊ ಈಗೇನು ಟೀಮ್ ಇಂಡಿಯಾದ T20 ತಂಡದಲ್ಲಿದ್ದಾರೋ ಸೊ ಅವರೆಲ್ಲ IPLನಲ್ಲಿ ಸೂಪರ್ ಸ್ಟಾರ್ ಪ್ಲೇಯರ್ಗಳು. ಅಭಿಷೇಕ್ ಶರ್ಮಾ ತಗೊಳ್ಳಿ, ಇಶಾನ್ ಕಿಶನ್ ತಗೊಳ್ಳಿ, ಶ್ರೇಯಸ್ ಅಯ್ಯರ್ ತಗೊಳ್ಳಿ ಅಥವಾ ವೈಭವ್ ಸೂರ್ಯವಂಶಿ,
ಇವರೆಲ್ಲ IPLನ ಬಿಗ್ ಸ್ಟಾರ್ಗಳು, ಬಿಗ್ ನೇಮ್ಗಳು. ಬಟ್ ಅಂತಾರಾಷ್ಟ್ರೀಯ ಪಂದ್ಯಗಳು ಅಂತ ಬಂದಾಗ ಸೊ ಅಲ್ಲಿ ಸಪೋರ್ಟ್ ಅಥವಾ ಸಕ್ಸಸ್ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ IPLೇ ಬೇರೆ, ಅಂತಾರಾಷ್ಟ್ರೀಯ ಪಂದ್ಯಗಳೇ ಬೇರೆ. ಸೊ ಪಿಚ್ಗಳ ವಿಚಾರದಲ್ಲೂ ಕೂಡ ಈ ವೇರಿಯೇಷನ್ ಇದ್ದೇ ಇರುತ್ತೆ. ಹೀಗೆ ಭಾರತ ವಿದೇಶಗಳಲ್ಲಿ ಸೋಲೋಕೆ ಸಾಕಷ್ಟು ಕಾರಣಗಳಿವೆ. ಹಾಗಂತ ಮೊದಲೆಲ್ಲ ಭಾರತ ಗೆಲ್ತಾ ಇರಲಿಲ್ವಾ, ಇವಾಗೇನು ಸ್ಪೆಷಾಲಿಟಿ ಅನ್ನಿಸಬಹುದು. ಆದರೆ ಮೊದಲೆಲ್ಲ ತಂಡದಲ್ಲಿ ಅನುಭವಿಗಳು ಇರ್ತಾ ಇದ್ರು. ಸೊ ಮಿಡಲ್ ಆರ್ಡರ್ನಲ್ಲಿ ಅಥವಾ ಏನು ಅಂತಂದರೆ ಹೊಸಬರು ಕೂಡ ಬರ್ತಾ ಇದ್ರು. ಸೊ ಒಂದಷ್ಟು ಏನು ಕಮ್ಯುನಿಕೇಷನ್ ಇರ್ತಿತ್ತಲ್ಲ, ಅದು ಎಕ್ಸ್ಚೇಂಜ್ ಆಗ್ತಾ ಇತ್ತು ಹೊಸಬರು ಹಾಗೆ ಹಳಬರ ನಡುವೆ. ಈಗ ಎಲ್ಲರೂ ಕೂಡ ಹೊಸಬರೇ ಇರೋದ್ರಿಂದ ಸೊ ಅದನ್ನು ಲೀಡ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಹೊಸಬರ ತಂಡ ಕಟ್ತೀವಿ ಅಂತ ಯಂಗ್ಸ್ಟರ್ಗಳನ್ನೇ ಕೂರಿಸಿಕೊಂಡು ಹೊಡೆತ ತಿಂತಿದ್ದಾರೆ ಅಷ್ಟೇ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್. ಸೊ ನಿಮ್ಮ ಪ್ರಕಾರ ಭಾರತ ಬ್ಯಾಕ್ ಟು ಬ್ಯಾಕ್ T20 ಸರಣಗಳನ್ನು ಸೋಲೋಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.